ಜಾರಿಯಾಗಲಿ 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 ಬೇಕೇ ಬೇಕು ಬೇಕೇ ಬೇಕು ಜಾರಿಯಾಗಲಿ 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 ಸಿಎಂ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಯಾವುದೇ ನೆಪ ಹೇಳದೆ ಸುಪ್ರೀಂ ಕೋರ್ಟ್ನ ತೀರ್ಪಿನಂತೆ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಗಳನ್ನ ಶೀಘ್ರವೇ ರಾಜ್ಯದಲ್ಲಿ ಜಾರಿಗೊಳಿಸಬೇಕು ಅಂತ ಮತ್ತು ಸದ್ಯ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ಮಾದಿಗ ಸಮಗಾರ ಚೆಮಗಾರ ಡೋಹರ ಡಕ್ಕಲಿಗ ಜಾತಿ ಉಪಜಾತಿಗಳ ಸಂಘಟನೆಗಳ ಒಕ್ಕೂಟವು ರಾಜ್ಯದ ಎಲ್ಲ ಶಾಸಕರ ಮನೆಯ ಮುಂದೆ ತಮಟೆ ಚಳುವಳಿ ಹಮ್ಮಿಕೊಳ್ಳಲು ಕರೆ ನೀಡಿತು. ಈ ಹಿನ್ನೆಲೆಯಲ್ಲಿ ಮುಧೋಳದ ಶಾಸಕ ಹಾಗೂ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ಮುಧೋಳದ ಗೃಹ ಕಚೇರಿಯ ಮುಂದೆ ಸಮಾಜದ ಬಾಂಧವರು ಹಿರಿಯರು ಮುಖಂಡರ ನೇತೃತ್ವದಲ್ಲಿ ತಮಟೆ ಚಳುವಳಿಯನ್ನ ಹಮ್ಮಿಕೊಳ್ಳಲಾಗಿತ್ತು. 30 ವರ್ಷಗಳ ಕಾಲ ಜನಾಂಗ ಇವತ್ತು ಏನು ಒಳ ಮೀಸಲಾತಿಗಾಗಿ ಹೋರಾಟವನ್ನು ಅವಿರತವಾಗಿ ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದೆ. ನಮ್ಮ ಮನವಿ ಇಷ್ಟೇ, 1976 LG ಹಾವಣೂರವರ ರಿಪೋರ್ಟ್ ಪ್ರಕಾರ ಏನು ನಮ್ಮ ಜನಸಂಖ್ಯೆ ಆ ಕಾಲಕ್ಕೆ ಸುಮಾರು 15.6ರಷ್ಟಿತ್ತು. ಇವತ್ತಿಗೂ ಕೂಡ ಆ ಜನಗಣತಿಯೂ ಕೂಡ ಬದಲಾಗಲಿಲ್ಲ. ಅದೇ ಮೀಸಲಾತಿ ಇಲ್ಲಿವರೆಗೂ ಮುಂದುವರಿಸ್ಕೊಂಡು ಬಂತು. ಚಳಿಗಾಲದ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸುವಂತೆ ಮತ್ತು ಸದನದಲ್ಲಿ ಒಳ ಮೀಸಲಾತಿಯ ಕುರಿತು ಮಾತನಾಡಲು ಶಾಸಕರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿವಿಧ ಸಮುದಾಯಗಳ ಹಿರಿಯ ಮುಖಂಡರು, ಹೋರಾಟಗಾರರು, ಯುವ ಮುಖಂಡರು ಉಪಸ್ಥಿತರಿದ್ದರು. ಮನವಿಯನ್ನ ಸ್ವೀಕರಿಸಿದ ಸಚಿವರು ಒಳ ಮೀಸಲಾತಿ ಜಾರಿಗೊಳಿಸುವುದಾಗಿ ಭರವಸೆ ನೀಡಿದರು. 99 ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾನು ಮಾಡೇ ಮಾಡ್ತೀವಿ. ಮನವಿ ಕೊಟ್ಟು ತಂದೆ ತರ್ತೇವೆ. ನಾವೇ ಬಾಗಲಕೋಟೆಯಿಂದ ಇದ್ದಾಗ ಇದನ್ನು ಕಮಿಷನ್ ಮಾಡುದು, ನಾನು ಜಿಲ್ಲಾ ಮಂತ್ರಿ ಇದ್ದಾಗ ಮಾಡಿದ್ದು, ಈಗೂ ನಾನೇ ಮಾಡೋದು, ನಮ್ಮ ಮುಖ್ಯಮಂತ್ರಿಗಳೇ ಮಾಡೋದು. ಆದರೆ ನೀವು ಗಡ್ಬಡ್ ಮಾಡಿದ್ರಿ ಅಂದ್ರೆ ಮತ್ತೊಮ್ಮೆ ಕೋರ್ಟ್ಗೆ ಹೋಗಿತ್ತಂದ್ರೆ ಸಮಸ್ಯೆ ಆಗ್ತೈತಿ. ನೀವೇನಿದ್ರು ಮಾಡಕತ್ತಿರಲ್ಲ, ಮಾಡ್ರಿ. ಏನು ಸಾಂಕೇತಿಕವಾಗಿ ವಿರೋಧ ಪಕ್ಷದವ್ರು ಇದ್ದಾಗ ಮಾಡ್ಬೇಕು. ಹರಿಯಾಣಕ್ಕೂ ಸಮಸ್ಯೆ, ಇಲ್ಲಿ ಸಮಸ್ಯೆ ಬೇರೆ. ನೀ ಏನಾರ ಗಡ್ಬಡ್ ಮಾಡಿ 2 ದಿವಸದಾಗ ಯಾವುದೋ ಒಂದು ರಿಪೋರ್ಟ್ ಇಲ್ಲಾರ್ದ ಮಾಡಿದೀವಿ ಅಂದ್ರೆ ಕೋರ್ಟ್ನಾಗ ಬಿತ್ತಂದ್ರೆ ನಮ್ಮ ಹುಡುಗರಿಗೆ ಅನ್ಯಾಯ ಆಗ್ತದೆ. ನಾವು ಅದನ್ನ ಮಾಡಕ್ ಹೋಗಕೈತಿ, ನೀವು ಗಡ್ಬಡ್ ಜಿ ಪರಮೇಶ್ವರ್ ಅವರು ನಮಗ ಇದನ್ನ ಮಾಡುವಲ್ರು. ನಮ್ಮ ಮುಖ್ಯಮಂತ್ರಿಗಳು ನಾನು ಮಾಡು ಜಾಗದಾಗ ಒದ್ರು ಜಾಗದಾಗಿಲ್ಲ. ಪಕ್ಷ ಒದ್ರು ಜಾಗ ಐತಿ, ಒದ್ರಿ. ಮಾಡಿ